ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ನಾವೀಗ ಇಂಜಿನಿಯರಿಂಗ್ ಕಾನ್ಸೆಪ್ಟ್ನ ಸಾಲ್ವ್ ಮಾಡ್ತಾ ಇದ್ದೀರಿ. ಅದರಲ್ಲಿ ಎಸ್ಪೆಷಲಿ ಆಗಿ ಈಗ ಯೂಸ್ ಆಗುವಂಥದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಎಲೆಕ್ಟ್ರಿಕಲ್ ಬ್ರಾಂಚ್ಗೆ ತುಂಬ ಯೂಸ್ ಆಗುವಂಥ ಕಾನ್ಸೆಪ್ಟ್ ಇದು. ಸೊ ಈಗ ನೀವು ಸುಮಾರು ಜನ ಕೇಳ್ತೀನಿ, ಸರ್ ಪಾಸಿಂಗ್ ಪ್ಯಾಕೇಜ್ ಮಾಡಿ ಅಂತ ಜಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಸೊ ಇದು ನಿಮಗಿರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಇಟ್ಕೊಳ್ಳಿ. ಸೊ ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಅನಿಸುತ್ತೆ, ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇಯರ್ ಏನಪ್ಪ ಅಂದರೆ ಮಾಡೆಲ್ 1 ಇದಕ್ಕೆ ನನಗೆ ಬೇಕಾಗಿರುವಂತಹ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ. ಇಟ್ ಇಸ್ ರಿಲೇಟೆಡ್ ಟು 4 ಇಯರ್ ಸೀರೀಸ್, ಆಫ್ ರೇಂಜ್ ಸೀರೀಸ್, ಆಮೇಲೆ ಫೈಂಡ್ ದ ಕಾನ್ಸ್ಟೆಂಟ್ ಅಂಡ್ ಫಸ್ಟ್ ಹಾರ್ಮೋನಿಕ್, ಇದು ಕ್ಯಾಲ್ಕುಲೇಷನ್ ಸಂಬಂಧಿಸಿರುವಂಥದ್ದು. ಅಂದರೆ ಈ ಮಾಡ್ಯೂಲ್ 1ಗೆ ಬೇಕಾಗಿರುವಂತಹ 20 ಮಾರ್ಕ್ಸ್ ಏನು ಬರುತ್ತೆ ನಿಮಗೆ ನೋಡಿ, 7 + 7 14 + 6 20. ಈ 20 ಮಾರ್ಕ್ಸ್ನ ಕಂಪ್ಲೀಟಾಗಿ ನೀವು ತೊಗೊಬೋದು. ಯಾವ ಥರ ತೊಗೊಬೋದು ಅಂದರೆ ಇದರ ವಿಡಿಯೋಸು ಕಂಪ್ಲೀಟಾಗಿ ಅಪ್ಲೋಡ್ ಆಗಿದೆ. ಇನ್ನು ಮಾಡ್ಯೂಲ್ 2ಗೆ ಬರ್ತೀರಾ, ಸರ್ ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್, ಎನ್ಸ್ ಎವ್ಯಾಲ್ಯೂಯೇಟ್ ಇದು ಮಾಡಿದ್ದೀನಿ, ಫೈಂಡ್ ದ ಫೋರಿಯರ್ ಕೊಸೈನ್ ಟ್ರಾನ್ಸ್ ಇದು ಕೂಡ ಮಾಡಿದ್ದೀನಿ. ಸೊ ಫೈಂಡ್ ದ ಡಿಸ್ಕ್ರೀಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ದಿ ಸಿಗ್ನಲ್, ಇದನ್ನು ನಾನು ಸಾಲ್ವ್ ಮಾಡಿಲ್ಲ. ಓಕೆನಾ? ಸೊ ಅಂದರೆ ನಿಮಗೆ ಇಲ್ಲಿ ಕೂಡ ಒಂದು 6 + 7 13 ಮಾರ್ಕ್ಸ್ ಬರೋಂಥ ಚಾನ್ಸಸ್. ಅಂದರೆ ಈ ಒಂದು ಮಾಡ್ಯೂಲ್ಗೆ ಬೇಕಾಗಿರುವಂಥ 20 ಮಾರ್ಕ್ಸ್ನ ನೀವು ಆರಾಮಾಗಿ ತೊಗೊಬೋದು. ಅದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ವಾಟ್ ಇದು ಈ ಒಂದು ಮೇನ್ ಒಪ್ಟೈನ್ ದ 4 ಇಯರ್ ನೋಡಿ. ಅಂದರೆ ಈ ಒಂದು ಮಾಡ್ಯೂಲ್ಗೆ ನನಗೆ ಬೇಕಾಗಿರುವಂತಹ ಪ್ರಾಬ್ಲಮ್ಸು ಇಲ್ಲಿ 20 ಮಾರ್ಕ್ಸ್, ಇಲ್ಲೊಂದು 13 ಮಾರ್ಕ್ಸ್ ಸಾಲ್ವ್ ಆಗಿದೆ. ಈಗ ನಾನು ಮಾಡ್ತಾ ಇರುವಂಥದ್ದು ಕ್ಯಾಲ್ಕುಲೇಷನ್ ಸಂಬಂಧಿಸಿರುವಂಥದ್ದು ಮಾಡೆಲ್ 5, ಅಂದರೆ ಕರ್ವ್ ಫಿಟ್ಟಿಂಗ್ಗೆ ಸಂಬಂಧಿಸಿರುವಂತಹ ಕಾನ್ಸೆಪ್ಟ್ನ ನಾನು ಮಾಡ್ತಾ ಇದ್ದೀನಿ. ಸೊ ಈ ಕರ್ವ್ ಫಿಟ್ಟಿಂಗಲ್ಲಿ ನಿಮ್ಗೆ ಏನಪ್ಪ ಮೇನ್ ಆಗಿ ಅಂತಂದರೆ ಕ್ಯಾಲ್ಕುಲೇಷನ್ ರೀತಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಸೊ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ನ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ಯಾವ ಥರ ಫಾರ್ಮುಲಾ ಓದಬೇಕು, ಯಾವ ಫಾರ್ಮುಲಾ ಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ದ ನೆಕ್ಸ್ಟ್ ಪ್ರಾಬ್ಲಮ್ ರಿಲೇಟೆಡ್ ಟು ಕರ್ವ್ ಫಿಟ್ಟಿಂಗ್. ಓಕೆ ನೋಡಿ, ಈ ಒಂದು ಕಂಪ್ಲೀಟ್ ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿದೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಫಿಟ್ ದ, ನಾನು ಲಾಸ್ಟ್ ಕ್ಲಾಸಲ್ಲಿ ಕೇಳಿದ್ದೆ, ಸರ್ ನಿಮಗೆ ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತಾ? ಯಾಕಂದರೆ ನನಗೆ ಇಟ್ ಇಸ್ ಟೇಕಿಂಗ್ ಮಚ್ ಟೈಮ್. ನಿಮಗೆಲ್ಲ ಗೊತ್ತೇ ಇದೆ, ಇಟ್ ಇಸ್ ನಾಟ್ ಲೈಕ್ ಡಿಪ್ಲೊಮಾದಲ್ಲಿ ಏನು ಮಾಡ್ತಾ ಇದ್ರಿ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಒಂದು ಹಾರ್ಡ್ಲಿ 2 ಮಿನಿಟ್ಸ್ ತೊಗೊಳ್ತಾ ಇತ್ತು. ಬಟ್ ಇಂಜಿನಿಯರಿಂಗ್ ಆ ಥರ ಅಲ್ಲ. ಸೊ ಕೆಲವು ಬೇಸಿಕ್ ನನಗೆ ಒಂದು ಎಕ್ವಿಪ್ಮೆಂಟ್ಸ್ ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ತಾ ಹೋದಾಗ ನಿಮಗೂ ಕೂಡ ವಿಡಿಯೋ ಬೇಜಾರಾಗ್ಬೋದು. ಅದಕ್ಕೆ ಆಲ್ರೆಡಿ ನಾನು ಸಾಲ್ವ್ ಮಾಡಿರುವಂತಹ ಕ್ವಶನ್ನ ನಿಮಗೆ ಎಲ್ಲಿ ಡೌಟ್ ಬರುತ್ತೋ, ಎಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೋ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಥರ ಎಕ್ಸ್ಪ್ಲನೇಷನ್ ಇಷ್ಟ ಆಗುತ್ತೆ ಸರ್, ಪರವಾಗಿಲ್ಲ, ನಮ್ಗೆ ಇದು ಅಡ್ಜಸ್ಟ್ ಆಗುತ್ತೆ, ಸಾಕು, ನಮ್ಗೆ ಇಷ್ಟು ಸಾಕು ಅನ್ನೋರಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಆವಾಗ ನಾನು ಇದೇ ಥರ ಸ್ಕ್ರಿಪ್ಟೆಡ್, ಅದು ಆಲ್ರೆಡಿ ಆಗಿರೋದು ಸಾಲ್ವ್ ಮಾಡೋಂಥ ಪ್ರಾಬ್ಲಮ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂದರೆ ನಾನು ಮತ್ತೆ ಬರೆಯುವಂಥದ್ದು, ನಾನು ವಿಡಿಯೋ ಮಾಡಬೇಕಾದ್ರೆ ಬರೀಬೇಕು ಅಂದರೆ ನನಗೆ ಅರೌಂಡ್ ಒಂದು 5 ಎಕ್ವಿಪ್ಮೆಂಟ್ಸ್ನ ನಾನು ಅಡ್ಜಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಅವಾಗ ಏನಾಗುತ್ತೆ, ಈ ಎಕ್ವಿಪ್ಮೆಂಟ್ಸ್ ಟೈಮ್ ನನಗೆ ಜಾಸ್ತಿ ತೊಗೊಂಡ್ಬಿಡುತ್ತೆ. ಓಕೆನಾ? ಸೊ ಈ ಥರ ನಿಮಗೆ ಓಕೆ ಸರ್ ಅರ್ಥ ಆಗುತ್ತೆ ನನಗಿದೆ, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆವಾಗ ಮಾಡುವಂತಹ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಗ ನಾನು ಇನ್ನೊಂದಷ್ಟು ಮಾಡ್ಯೂಲ್ಸ್ನ ಕೂಡ ಮುಗಿಸ್ಬೋದು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಸೊ ಏನಂತ ಕೊಟ್ಟಿದ್ದಾರೆ, ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್, ಫಿಟ್ ದ ಸ್ಟ್ರೈಟ್ ಲೈನ್ y is equal to a plus bx to the following data. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡೇಟಾದಲ್ಲಿ ಇಯರ್ ಕೊಟ್ಟಿದ್ದಾರೆ, ದಟ್ ಈಸ್ ಅ ಸ್ಮಾಲ್ ಎಕ್ಸ್ ಕೊಟ್ಟಿದ್ದಾರೆ, 1981, 1991, 2001, 2011, 2021. ಪ್ರೊಡಕ್ಷನ್ ವೈ ಇನ್ ಥೌಸಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ, 8000, 10,000, 12,000. ಬಟ್ ಈ ಪ್ರಾಬ್ಲಮಲ್ಲಿ ಅಂಡ್ ಫೈಂಡ್ ದ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಇನ್ 2031 ಅಂತ ಇದೆ. ದಟ್ ಮೀನ್ಸ್ ವಾಟ್, 2031 ಒಂದು ಪರ್ಟಿಕ್ಯುಲರ್ ಡೇಟಾದಲ್ಲಿ ನಮ್ಗೆ ಎಷ್ಟು ಆಗಬೇಕು ಪ್ರೊಡಕ್ಷನ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಓಕೆನಾ? ಹಾಗಾದ್ರೆ ಯಾವ ಥರ ಮಾಡೋದು? ಸೊ ಇಲ್ಲಿ ನೀವು a ಪ್ಲಸ್ ವೈ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್ಗೆ ನಾವು ಕರ್ವ್ ಫಿಟ್ಟಿಂಗ್ ಮಾಡಬೇಕಾಗಿರೋಂಥದ್ದು. ಬಟ್ ಏನಪ್ಪ ಅಂದರೆ ಎಕ್ಸ್ ನೀವು ಅಬ್ಸರ್ವ್ ಮಾಡ್ಬೋದು, ಎಕ್ಸ್ಗೆ ಡೇಟಾ ತುಂಬ ದೊಡ್ಡ ನಂಬರ್ಸ್ ಇದಾವೆ. ಇದನ್ನೇನು ಮಾಡಬೇಕು, ನಾವು ಕಟ್ ಆಫ್ ಮಾಡಬೇಕು. ಯಾವ ಥರ ಕಟ್ ಆಫ್ ಮಾಡೋದು? ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್, ವಿ ಮೇ ಪ್ರಿಫರ್ ಟು ಮಾಡಿಫೈ ದ ಸೇಮ್ ಬೈ ಚೂಸಿಂಗ್ ಎ ಕನ್ವೀನಿಯಂಟ್ ಆರಿಜಿನ್ ಸಮ್ವೇರ್ ಇನ್ ದ ಮಿಡಲ್. ಒಂದು ಮಿಡಲ್ ವ್ಯಾಲ್ಯೂ ತಗೋಣ. ಮಿಡಲ್ ವ್ಯಾಲ್ಯೂ ಯಾವುದಿದೆ ನೋಡಿ, 2001 ಅನ್ನೋದು ಮಿಡಲ್ ವ್ಯಾಲ್ಯೂ ಇದೆ. ಈ ಮಿಡಲ್ ವ್ಯಾಲ್ಯೂಗೆ ನಾವು ಕಟ್ ಮಾಡೋಣ. ಹೆಂಗೆ ಕಟ್ ಮಾಡೋದು? ವಿ ಕ್ಯಾನ್ ಅಸ್ಯೂಮ್ ನ್ಯೂ ಎಕ್ಸ್, ಇದೊಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಕರೆಕ್ಟ್ ನೋಡ್ಕೊಳ್ಳಿ. ವಿಲ್ ಅಸ್ಯೂಮ್ ದಟ್ ಕ್ಯಾಪಿಟಲ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2001. ಸೊ ರಿಮೆಂಬರ್ ದಿಸ್ ಒನ್. ಅಂದರೆ ಈ ಥರ ದೊಡ್ಡ ನಂಬರ್ಸ್ ಬಂದಾಗ ಮಾತ್ರ ನಾವು ಈ ಥರ ಚೇಂಜಸ್ ಮಾಡ್ಕೋತೀವಿ. ನೀವು ಕೇಳ್ಬೋದು, ಸರ್ ಮಿಡಲ್ ವ್ಯಾಲ್ಯೂ ಯಾವುದಾದ್ರೂ ಚೂಸ್ ಮಾಡ್ಬೋದಾ? ಡೌಟ್ ಇರುತ್ತೆ, ತೊಂದರೆ ಇಲ್ಲ. ಸಮ್ವೇರ್ ಈಗ ಇಲ್ಲಿ 5 ಡೇಟಾಸ್ ಇದೆ, ಈ ಕಡೆ 2 ಬಿಟ್ಟೆ, ಈ ಕಡೆ 2 ಬಿಟ್ಟೆ. ಸಪೋಸ್ ನಿಮ್ಗೆ ಇನ್ನೊಂದು ಡೇಟಾ ಬಂದಿತ್ತು, ನೀವೇನ ಒಂದು ವ್ಯಾಲ್ಯೂ ಯಾವುದನ್ನ, ಇದನ್ನ ಅಥವಾ ಇದನ್ನ ಸೆಲೆಕ್ಟ್ ಮಾಡಬಹುದು. ಓಕೆನಾ? ಸೊ ನಮ್ಗೆ ಏನಂದ್ರೆ ಈ ದೊಡ್ಡ ವ್ಯಾಲ್ಯೂಸ್ ಕಡಿಮೆ ಆಗ್ಬೇಕಷ್ಟೇ. ಸೊ ಅವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾದ್ರೆ ಏನು ಅಸ್ಯೂಮ್ ಮಾಡ್ತಾ ಇದ್ರಿ, ವಿಲ್ ಟ್ರೀಟಿಂಗ್ ದಟ್ ಕ್ಯಾಪಿಟಲ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಮಾಲ್ ಎಕ್ಸ್ ಮೈನಸ್ 2001 ಅಂಡ್ ಲೈನ್ ಫಿಟ್ ವಿಲ್ ಬಿ, ಅವಾಗ ಏನಾಗುತ್ತೆ, ಎಲ್ಲಿ ನಮಗೆ ಸ್ಮಾಲ್ ಎಕ್ಸ್ ಇದೆಯೋ ಅಲ್ಲಿ ನಾವು ಕ್ಯಾಪಿಟಲ್ ಎಕ್ಸ್ನ ಯೂಸ್ ಮಾಡಬೇಕಾಗುತ್ತೆ.
ಓಕೆನಾ. ಸೊ ನಾವು ದ ನಾರ್ಮಲ್ ಈಕ್ವೇಶನ್ ಅಸೋಸಿಯೇಟ್ ದಿಸ್ ಒನ್ ಇಸ್ y ಇಸ್ ಈಕ್ವಲ್ ಟು a ಪ್ಲಸ್ ಬಿ ಕ್ಯಾಪಿಟಲ್ ಎಕ್ಸ್. ಹಾಗಾದರೆ ಸಮೇಷನ್ ಆಫ್ y ಇಸ್ ಈಕ್ವಲ್ ಟು ಏನಾಗುತ್ತೆ, ನಾನು ಈ ಫಾರ್ಮುಲಾ ಹೆಂಗೆ ಓದೋದು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಕಾನ್ಸ್ಟೆಂಟ್ ಇದ್ದಾಗ ನೋಡಿ, ಇಲ್ಲಿ ಎ ಅಂತ ಇದೆ, ಎ ಕಾನ್ಸ್ಟೆಂಟ್ ಇದ್ದಾಗ ಆ ಸಮೇಷನ್ ಆಫ್ ಅಂತ ಎ ಅಂತ ಹಾಕೋ ಬದಲು ಅಲ್ಲಿ ಎ ಇಂಟು ಎನ್ ಆಗುತ್ತೆ. ಇಲ್ಲಿ ಬಿ ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, ಎಕ್ಸ್ಗೆ ಸಮೇಷನ್ ಎಕ್ಸ್ ಅಂತ ಬರುತ್ತೆ. ಇನ್ನು ಸಮೇಷನ್ ಆಫ್ ಎಕ್ಸ್ ವೈ ಫಾರ್ಮುಲಾ ಎ ಇಂಟು ಸಮೇಷನ್ ಆಫ್ ಎಕ್ಸ್, ಎ ಇಂಟು ಅಂದರೆ ಈ ಒಂದು ಈಕ್ವೇಷನ್ಗೆ ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಈಗ ಸಮೇಷನ್ ಎಕ್ಸ್ ವೈ ಬರುತ್ತೆ. ಸಮೇಷನ್ ಆಫ್ ಎ ಇಂಟು ಎಕ್ಸ್ ಬಂದಾಗ ಸಮೇಷನ್ ಎಕ್ಸ್ ಟ್ರೀಟ್ ಮಾಡ್ತೀರಿ. ಬಿ ಇಂಟು ಸಮೇಷನ್ ಎಕ್ಸ್ ಆಲ್ರೆಡಿ ಇದೆ, ಇನ್ನೊಂದು ಎಕ್ಸ್ನ ಮಾಡಿದಾಗ ಎಕ್ಸ್ ಸ್ಕ್ವೇರ್. ಈ ಫಾರ್ಮುಲಾ ಹೆಂಗೆ ನೆನ್ಪಿಟ್ಕೊಳೋದು ಅಂತ ಲಾಸ್ಟ್ ಕ್ಲಾಸ್ ನಾನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಇನ್ನೊಂದು ಸತಿ ನೋಡ್ಬೋದು. ಈಗ ಟೋಟಲ್ ನಂಬರ್ ಆಫ್ ಸ್ಟೆಪ್ ಟರ್ಮ್ಸ್ ಎಷ್ಟಿದಾವೆ ಇಲ್ಲಿ, ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ 1 2 3 4 5 ಟರ್ಮ್ಸ್ ಇದೆ, ಕರೆಕ್ಟಾ. ನಾವು ಇಲ್ಲಿ ನೀವು ಇನ್ನೊಂದು ಅಡಿಷನ್ ಮಾಡ್ಕೊಳ್ಳಿ, ಏನಪ್ಪ ಅಂದರೆ ಯು ಕ್ಯಾನ್ ಮೇಕ್ ಒನ್ ಮೋರ್ ಕಾಲಮ್ ಬೈ ರೇಟಿಂಗ್ ದ ವ್ಯಾಲ್ಯೂ ಆಸ್ ಎಕ್ಸ್. ಸೊ ಎಕ್ಸ್ ಅಂತ ಟ್ರೀಟ್ ಮಾಡಿಕೊಂಡು ಒಂದು ಕಾಲಮ್ನ ನೀವು ಬೇಕಾದ್ರೆ ರೆಡಿ ಮಾಡ್ಕೊಳ್ಳಿ, ಎಕ್ಸ್ ವ್ಯಾಲ್ಯೂಸ್ನ ಬರ್ಕೊತಾ ಹೋಗಿ. ಏನು ಎಕ್ಸ್ ವ್ಯಾಲ್ಯೂಸ್ ಇದೆ ಯು ಕ್ಯಾನ್ ಸಿ ದಟ್, ಯಾಕಂದರೆ 1981, ಸೊ ದಿಸ್ ಇಸ್ ವಾಟ್ 1981, ಅದಾದಮೇಲೆ 1991, ಅದಾದಮೇಲೆ 2001, ಅದಾದಮೇಲೆ 2011, ಸೊ 2021. ಸೊ ಯು ಕ್ಯಾನ್ ಮೇಕ್ ಒನ್ ಮೋರ್ ಕಾಲಮ್ ಬೈ ರೇಟಿಂಗ್ ದ ಸ್ಮಾಲ್ ವ್ಯಾಲ್ಯೂ. ಸೊ ಸ್ಮಾಲ್ ಎಕ್ಸ್ ಅವ್ರು ಕೊಟ್ಟಿರುವಂಥದ್ದು. ನೌ ವಿ ಆರ್ ಟೇಕಿಂಗ್ ಕ್ಯಾಪಿಟಲ್ ಎಕ್ಸ್. ಕ್ಯಾಪಿಟಲ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ, ಯು ಕ್ಯಾನ್ ಸಿ ದಟ್ ಈಸ್ ಸ್ಮಾಲ್ ಎಕ್ಸ್ ಮೈನಸ್ 2001, ಕರೆಕ್ಟಾ. ಸೊ ಹಾಗಾದ್ರೆ ಏನು ಮಾಡಿ, ಕ್ಯಾಲ್ಸಿ ತಗೊಳ್ಳಿ, 1981 ಮೈನಸ್ 2001. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ಒನ್. ಏನು ಮಾಡೋಣ, ಕ್ಯಾಲ್ಸಿ ತಗೊಂಡು ಇದನ್ನ ಹೆಂಗೆ 1981 ಮೈನಸ್ 2001, ಸೊ 1 ಎಷ್ಟು ಬಂತು, -20 ಬಂತು. ದಿಸ್ ಇಸ್ ಅ ವ್ಯಾಲ್ಯೂ. ಸಿಮಿಲರ್ಲಿ ನೆಕ್ಸ್ಟ್ ವ್ಯಾಲ್ಯೂ 1991 ಮೈನಸ್ 2001, you're getting -10. in a 2000 -1 -2000 0 ಆಗುತ್ತೆ. again 2011 -2001 that is 10 ಬರುತ್ತೆ. 2021 -2001 20 ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ವಾಟ್ ಹೌ ವಿ ಆರ್ ಕ್ಯಾಲ್ಕುಲೇಟಿಂಗ್ ಕ್ಯಾಪಿಟಲ್ ಎಕ್ಸ್. ಇನ್ನು ಸ್ಮಾಲ್ ವೈ ಅವರೇ ಕೊಟ್ಟಿದ್ದಾರೆ. ಸೊ ಸ್ಮಾಲ್ ವೈನ ನೀವೇನು ಕನ್ಸಿಡರ್ ಮಾಡೋದು ಬೇಕಾದ್ರೆ ದೇ ಗಿವನ್ 8 10 12 10 16 ಕೊಟ್ಟಿದ್ದಾರೆ. ನಮಗೆ ಡಿಪೆಂಡಿಂಗ್ ಆನ್ ದ ಫಾರ್ಮುಲಾ. ಸೊ ಈ ಫಾರ್ಮುಲಾ ನಮಗೆ ಡಿಮ್ಯಾಂಡ್ ಮಾಡುತ್ತೆ ಏನೇನು ಬೇಕು ನನಗೆ ಕ್ಯಾಪಿಟಲ್ ಎಕ್ಸ್ ಇಂಟು ವೈ ಬೇಕು, ಕ್ಯಾಪಿಟಲ್ ಎಕ್ಸ್ ಸ್ಕ್ವೇರ್ ಬೇಕು. ಕ್ಯಾಪಿಟಲ್ ಎಕ್ಸ್ ಇಂಟು ವೈ ಅನ್ನು ಇವೆರಡೂ ಮಲ್ಟಿಪ್ಲೈ ಮಾಡೋವಂಥದ್ದು. ಸೊ ಈ ವ್ಯಾಲ್ಯೂನ ಮತ್ತು ಈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ -160. ಸರ್ ಸುಮಾರು ಟ್ರಿಕ್ಸ್ ಇದೆಯಲ್ಲ, ನೀವು ಕ್ಯಾಲ್ಕುಲೇಟರ್ ಹೇಳ್ಕೊಡ್ಬೋದಲ್ಲ, ತೊಂದರೆ ಇಲ್ಲ ನೋಡಿ, ನೀವು ಟ್ರಿಕ್ಸ್ ಆದರೂ ಯೂಸ್ ಮಾಡಿ, ಇಲ್ಲ ಜನರಲ್ ಆಗಾದರೂ ಕ್ಯಾಲ್ಕುಲೇಟ್ ಮಾಡಿ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇಲ್ಲೇ ಸಿಂಪಲ್ ಆಗಿರ್ಬೇಕಾದ್ರೆ ಒಂದೊಂದೇ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೊ -20 ಇಂಟು 8 ಎಷ್ಟು ಬರ್ತೈತೆ, 8 to the 16 -160, -10 ಇಂಟು 10 -100, 0 ಇಂಟು 12 0, ಕರೆಕ್ಟಾ. ಸೊ 10 ಇಂಟು 10 100, 20 ಇಂಟು 16, ಸೊ 6 ಇಂಟು 320, ಕರೆಕ್ಟಾ. ಸೊ ಈ ಥರ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನೆಲ್ಲ ಏನು ಮಾಡಿ, ನಾವು ಆ್ಯಡ್ ಆಲ್ ದೀಸ್ ಇನ್ ದ ಕಾಲಮ್ ವೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೆಂಗೆ ಸರ್, -160 ಪ್ಲಸ್ -100. ಆ್ಯಕ್ಚುಲಿ ಬ್ರಾಕೆಟ್ ಯೂಸ್ ಮಾಡಬೇಕಿಲ್ಲಿ, ಯೂಸ್ ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ ಡಿಲೀಟ್ ಮಾಡ್ತೀನಿ. ವಿ ಕ್ಯಾನ್ ಯೂಸ್ ದ ಬ್ರಾಕೆಟ್ -100, ಬ್ರಾಕೆಟ್ ಕ್ಲೋಸ್, ಪ್ಲಸ್ 0 ಬಿಟ್ಟು ಹಾಕಿ, ಪ್ಲಸ್ 100 ಪ್ಲಸ್ 320. So you are getting 160. This is a summation value. Again we need one more value. What is that value? X square ಬೇಕು. That means what? X square. ನೋಡಿ ಕ್ಯಾಪಿಟಲ್ X square. ಇಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದಕ್ಕೆಲ್ಲ ಸ್ಕ್ವೇರಿಂಗ್ ಮಾಡಬೇಕು. -20 ಹೋಲ್ ಸ್ಕ್ವೇರ್. ಸೊ ನೀವು ಕ್ಯಾಲ್ಸಿ ತಗೊಳ್ಳಿ. ನಿಮಗೆ ಈ ಥರ ಕ್ಯಾಲ್ಕುಲೇಷನ್ ಈಸಿ ಆಯಿತು ಅಂದರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಅಂದರೆ ಇಲ್ಲ. ಸೊ -20 ಹಾಕ್ಕೊತೀನಿ, -20 ಎಕ್ಸ್ ಸ್ಕ್ವೇರ್ ಇದೆ, ಸೆಲೆಕ್ಟ್ ಮಾಡ್ತೀನಿ. ಸೊ ಈಸ್ ಈಕ್ವಲ್ ಎಷ್ಟು ಬಂತು, -400 ಬಂತು. ದಿಸ್ -400. -10 ಹೋಲ್ ಸ್ಕ್ವೇರ್ ಹಾಕೋತೀನಿ, 100 ಬರ್ತೈತೆ. ಅದೇ ರೀತಿಯಾಗಿ ಯು ಕ್ಯಾನ್ ಸಿ ದಟ್ 10 ಸ್ಕ್ವೇರ್ 100, 20 ಸ್ಕ್ವೇರ್ 400 ಬಂತು. ಇದನ್ನೆಲ್ಲ ಮತ್ತೆ ಕಾಲಮ್ ವೈಸಲ್ಲಿ ಆ್ಯಡ್ ಮಾಡಬೇಕು. ಯಾವುದನ್ನೆಲ್ಲ ಯು ಕ್ಯಾನ್ ಆ್ಯಡ್ 400 ಪ್ಲಸ್ 100, 500 ಪ್ಲಸ್ 100, 600 ಪ್ಲಸ್ 400, 1000. So this is what summation of x square. So after calculating all these values, now we know that the normal equation becomes, normal equation ಏನಾಗುತ್ತೆ ಈಗ ನೋಡ್ಬೋದು, 56 is equal to 5a, 160 is equal to 1000b ಅಂತ. ಸೊ ಇದು ನಮಗೆ ಸಾಲ್ವ್ ಮಾಡಿದಾಗ ಬರುವಂತಹ ಈಕ್ವೇಷನ್. ಹೆಂಗೆ, ಈ ಎರಡು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಿ ದೀಸ್ ಟು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಯಾವುದನ್ನ ಸಮೇಷನ್ ವೈ ಅಂತ ಇದೆಯಲ್ವಾ, ಸಮೇಷನ್ ವೈ ಎಷ್ಟು ಬಂದಿದೆಯಪ್ಪ,
ಸಮೇಷನ್ ವೈ 56 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎ ಇಂಟು ಎನ್ ವ್ಯಾಲ್ಯೂ ನನಗೆ ಗೊತ್ತು 5 ಎ ಪ್ಲಸ್ ಬಿ ಇಂಟು ಸಮೇಷನ್ ಎಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಕರೆಕ್ಟಾ? ಸೊ ಇಲ್ಲಿ ಬಿ ವ್ಯಾಲ್ಯೂ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಬಿ ವ್ಯಾಲ್ಯೂ ಇಂಟು ಸಮೇಷನ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ವಿಲ್ ಸಬ್ಸ್ಟಿಟ್ಯೂಟ್ ದಟ್ ಸಮೇಷನ್ ಎಕ್ಸ್ ವ್ಯಾಲ್ಯೂ 0 ಇರೋದ್ರಿಂದ ನಿಮಗೆ ನೋಡಿ ಇಲ್ಲಿ ಬರೀತೀನಿ ನಾನು, ಕನ್ಫ್ಯೂಸ್ ಆದರೆ. ಸೊ ದ ಫಾರ್ಮುಲಾ, ವಾಟ್ ಇಸ್ ದ ಫಾರ್ಮುಲಾ? ಸಮೇಷನ್ ವೈ ಇಸ್ ಈಕ್ವಲ್ ಟು ಎ ಇಂಟು ಎನ್ ಪ್ಲಸ್ ಬಿ ಇಂಟು ಸಮೇಷನ್ ಆಫ್ ಎಕ್ಸ್, ಕರೆಕ್ಟಾ? ದಿಸ್ ಈಸ್ ವಾಟ್ ದ ಫಾರ್ಮುಲಾ ವಾಟ್ ವಿ ಆರ್ ಯೂಸಿಂಗ್. ನೋಡಿ ಇಲ್ಲಿದೆ ನೋಡಿ, this is an plus b into summation of x. So for kind information, this is we have to assume as capital X. Summation y value, so this is what we are getting 56 is equal to a into n ಅಂತಂದ್ರೆ n value ಎಷ್ಟು 5 plus b into summation of x, but summation of x value ಎಷ್ಟು 0. so 0 ಅಂದ್ರೆ ಅದಕ್ಕೆ ಈ 0 ಬಿಟ್ಬಿಟ್ರೆ ಒಂದು ಈಕ್ವೇಷನ್ ಬಂತು. Again 160 is equal to, so ಎರಡನೇ ಈಕ್ವೇಷನ್ ತಗೊಳ್ಳಿ. what is the ಎರಡನೇ ಈಕ್ವೇಷನ್? what is the second equation? summation xy is equal to a into summation x plus b into summation x square. so summation of xy, a into summation of x plus b into summation of x square. so now substitute summation of x square value. what is the value? 1000. summation of x value 0, so a ಹೊರಟೋಗುತ್ತೆ. summation of xy is to 160, you are getting 160 is equal to b into summation of x square is how much? that is 1000. So we are getting two equations here. so ಎರಡು equations ಇದೆ. ಎರಡು equations ಅಲ್ಲಿ ವೆರಿ ಸಿಂಪಲ್ ಸಿಂಪ್ಲಿಫೈ ಮಾಡ್ಕೊಬೋದು. ದಿಸ್ ಇಸ್ ಜಸ್ಟ್ ಲೈಕ್ ಲೀನಿಯರ್ ಈಕ್ವೇಷನ್. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿರೋದು ಎರಡು ಅನ್ನೋನ್ ವ್ಯಾಲ್ಯೂಸ್ ಇದೆ. ಎರಡು ಅನ್ನೋನ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇಫ್ 56 is equal to 5a, 160 is equal to 1000b. ಸೊ ಎ ಮತ್ತು ಬಿ ಎರಡು ಅನ್ನೋನ್ ವ್ಯಾಲ್ಯೂ ಇದೆ. ಎರಡು ಅನ್ನೋನ್ ವ್ಯಾಲ್ಯೂಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ ಲೀನಿಯರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು, ಕರೆಕ್ಟಾ? ಸೊ ಇಲ್ಲಿ ವ್ಯಾಲ್ಯೂ ಆಫ್ ಎ ಡೈರೆಕ್ಟಾಗಿ ಬರ್ತೈತೆ ನೋಡಿ. ಸೊ ಇಲ್ಲಿ ನಮಗೆ ತೊಂದರೆನೇ ಇಲ್ಲ, ನಾವು ಕ್ಯಾಲ್ಸಿ ಯೂಸ್ ಮಾಡೋದೇ ಬೇಡ. ನಾವು ಅಬ್ಸರ್ವ್ ಹಿಯರ್ ವಿಚ್ ಇಂಪ್ಲೈಸ್ ದಟ್ ಎ ಇಸ್ ಈಕ್ವಲ್ ಟು ಹೌ ಮಚ್? 56 divided by 5. ಓಕೆನಾ? ಸೊ ದಟ್ ಈಸ್ ವಾಟ್ 56 divided by 5, 11.2 ಬರ್ತಾ ಇದೆ. ಎಗೇನ್ ಇಲ್ಲಿ ಬಿ ಇದೆ. ಸೊ ಬಿ ಇಸ್ ಈಕ್ವಲ್ ಟು 160 divided by 1000 is equal to how much? 0.16. so we got the value of a and b. ಎರಡು ಬಂತು. ಎರಡೂ ಈಗ y is equal to a plus bx, but x is equal to x minus 2000 ಅದನ್ನು ಚೇಂಜ್ ಮಾಡಬೇಕೀಗ. ಅಂದರೆ ಈ a ವ್ಯಾಲ್ಯೂ ಜಾಗದಲ್ಲಿ ಏನು ಬರ್ದಿದ್ದು 11.2 ಬರ್ಕೊಂಡ್ರಿ, b ಜಾಗದಲ್ಲಿ 0.16. ಯಾಕೆ ಸರ್ ಅಂದರೆ ನಾವು ಸ್ಟಾರ್ಟಿಂಗ್ ಏನು ಅಸ್ಯೂಮ್ ಮಾಡಿರ್ತಿರೋ ಅದನ್ನು ಮತ್ತೆ ನಾವು ರೀಪ್ಲೇಸ್ ಮಾಡಬೇಕು. ರೀಪ್ಲೇಸ್ ಮಾಡಿದಾಗ x minus 2001 ಬರ್ತಾ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 0.16 into x, 0.16x, 2000 into 0.16, you will get that. see this equation I will simplify here ಇಲ್ಲಿ. ಸೊ ನಿಮಗೆ ಮೇಯ್ನ್ ಆಗಿ ಇದರಲ್ಲಿ ಇನ್ನೇನ ಡೌಟ್ ಬರ್ತಾ ಇದೆ ಅಂದರೆ ಇದರಲ್ಲೇ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಬೇಕಾದ್ರೆ ನಿಮಗೆ ಡೌಟ್ ಕ್ಲಿಯರ್ ಮಾಡೋಕ್ಕೆ ಅಂತೇಳಿ. ಓಕೆನಾ? ಐ ಥಿಂಕ್ ನೀವು ಕರೆಕ್ಟಾಗಿ ನೋಡಿದ್ದೆ ಆದರೆ, ನೀವು ಕರೆಕ್ಟಾಗಿ ಈಗ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಿಮಗೇನು ಡೌಟ್ಸ್ ಬರೋದಿಲ್ಲ. ಆ್ಯಸ್ ಇನ್ ದ ಡಿಪ್ಲೊಮೊ ಏನು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅದೇ ಥರನೇ. ಸೊ ನಾವು ಅಬ್ಸರ್ವ್ ಹಿಯರ್. ಸೊ ಈಗ ಇಲ್ಲಿ y is equal to what is the value? that is 11.2 plus 0.16 ಒಳಗಡೆ ಏನಿದೆ ವ್ಯಾಲ್ಯೂ? x minus 2001, ಕರೆಕ್ಟಾ? ನಾವು ವಾಟ್ ಐ ವಿಲ್ ಗೆಟ್ 11.2 ಪ್ಲಸ್ x ಇಂಟು 0.16 ಅಂದರೆ 0.16 ಇಂಟು x ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇಲ್ಲಿರುವಂಥ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡೋಣ. ಎಷ್ಟು? 0.16 ಇಂಟು 2001, 320.16 ಇದೆ. ಸೊ ಇಯರ್ ವಿ ಆರ್ ಗೆಟಿಂಗ್ 308 ಬರ್ತಾ ಇದೆ. ಆ್ಯಕ್ಚುಲಿ ಇಟ್ ಈಸ್ 320 ಓನ್ಲಿ. ಓಕೆನಾ? ಸೊ ಯು ರೈಟ್ ದಟ್ 3 ಇಲ್ಲಿ 320 ಬರ್ಕೊಳ್ಳಿ ಫಸ್ಟು, ಯಾಕಂದರೆ ವಿ ನೀಡ್ ಟು ರೈಟ್ 320.16 ಬಟ್ ನಾವು ಅಬ್ಸರ್ವ್ ಹಿಯರ್ ದಿಸ್ ಇಸ್ ಮೈನಸ್ 320.16 ಪ್ಲಸ್ 11.2 ಇದೆ. ಸೊ 320.16 ಇದ್ರ ವ್ಯಾಲ್ಯೂ ಮೈನಸ್ ಹಾಕ್ಕೊಂಡ್ರೆ ಮೈನಸ್ 11.2 ಅಂತ ಹಾಕ್ತೀನಿ, 308.96. ಸೊ ಇದು ನೆಗೆಟಿವ್ ವ್ಯಾಲ್ಯೂ ದೊಡ್ಡದಿರೋದ್ರಿಂದ ಸೊ ವಿ ಕ್ಯಾನ್ ರೈಟ್ ದಟ್ 0.16 ಎಕ್ಸ್ನ ಫಸ್ಟ್ ಬರೆದ್ಬಿಡ್ತೀನಿ. ಇದರಿಂದ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ಬರ್ತಾರಂಥ ವ್ಯಾಲ್ಯೂ ಮೈನಸ್ 308.96. ಸೊ ದಿಸ್ ಈಸ್ ಮೈ ರಿಕ್ವೈರ್ಡ್ ವ್ಯಾಲ್ಯೂ.
ಓಕೆನಾ. ಸೊ ಯು ಕ್ಯಾನ್ ಅಸ್ಯೂಮ್ ದಟ್ ಆಲ್ಸೋ ವೆನ್ ಎಕ್ಸ್ ಇಸ್ ಈಕ್ವಲ್ ಟು, ಇನ್ನೊಂದು ಕ್ವಶನ್ ಇದೆ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 231 ಆದಾಗ ಎಷ್ಟಾಗುತ್ತೆ, ಹಾಗಾದರೆ ಎಕ್ಸ್ ಜಾಗದಲ್ಲಿ 231 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಇದೇ ಈ ಕ್ವಶನ್ಗೆ, ಅವಾಗ ನಿಮ್ಗೆ ಆನ್ಸರ್ ಎಷ್ಟು ಬರ್ತದೆ 16 ಅಂತ ಬರ್ತದೆ. ಓಕೆನಾ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್, ನಮಗೆ ಬೇಕಾಗಿರೋ ಸೊಲ್ಯೂಷನ್ ಸಿಕ್ಕಿದೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ದ ಸೊಲ್ಯೂಷನ್ ಆಫ್ ದ ಸೆಕೆಂಡ್ ಪ್ರಾಬ್ಲಮ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಆಲ್ಸೋ. ಇದು ತುಂಬಾ ಸಿಂಪಲ್ ಆಗಿದೆ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಿಟ್ಟಿಂಗ್ ಎ ಸ್ಟ್ರೈಟ್ ಲೈನ್ y is equal to a plus bx, ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಫಾರ್ ದಿ ಫಾಲೋಯಿಂಗ್ ಡೇಟಾ ಅಂಡ್ ಹೆನ್ಸ್ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಕರೆಸ್ಪಾಂಡಿಂಗ್ ಟು ದ ವ್ಯಾಲ್ಯೂ 30 ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್. ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ವೈ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಸಿಮಿಲರ್ ಪ್ರಾಬ್ಲಮ್, summation y is equal to a and b into summation of x. Summation of xy is equal to a plus summation of x plus b into summation of x square. X value is there, y value is there, xy is there, x square is there. We have to consider the values. ಸಿಂಪಲ್ ಆಗಿ ನೋಡಿ, ಇಲ್ಲಿ ಎಕ್ಸ್ ಮತ್ತು ವೈ ಹಾಕೊಳ್ಳಿ, ಎಕ್ಸ್ ವೈ ಎರಡು ಮಲ್ಟಿಪ್ಲೈ ಮಾಡಿ, ಎಕ್ಸ್ ಸ್ಕ್ವೇರ್ ಇದಕ್ಕೆ ಸ್ಕ್ವೇರ್ ಮಾಡ್ಕೊಳ್ಳಿ, ಆನ್ಸರ್ನ ಬರಿತಾ ಬನ್ನಿ. ಆಮೇಲೆ ಕಾಲಮ್ ವೈಸಲ್ಲಿ ಅಡಿಷನ್ ಮಾಡಿ, ಕಾಲಮ್ ವೈಸ್ ಅಡಿಷನ್ ಮಾಡಿದಾಗ ಸಮೇಷನ್ ಆಫ್ ಎಕ್ಸ್ 75, ಸಮೇಷನ್ ಆಫ್ ವೈ ವ್ಯಾಲ್ಯೂ ಬಂತು, ಸಮೇಷನ್ ಆಫ್ ಎಕ್ಸ್ ವೈ ಬಂತು, ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಕೂಡ ಬಂತು. ದ ನಾರ್ಮಲ್ ಈಕ್ವೇಷನ್ ಇಲ್ಲಿ ಈಗ ಎರಡು ವ್ಯಾಲ್ಯೂ ಬರುತ್ತೆ, ಯಾವುದು ಜೀರೋ ಆಗಲ್ಲ, ಆದರೆ ಎರಡು ಈಕ್ವೇಷನ್ ಸಾಲ್ವ್ ಮಾಡಬೇಕು. ಸೊ ಆ್ಯಸ್ ಐ ಟೋಲ್ಡ್ ಇನ್ ದ ಫಸ್ಟ್ ಪ್ರಾಬ್ಲಮ್, ನೀವೇನು ಮಾಡಿ ಲೀನಿಯರ್ ಈಕ್ವೇಷನ್ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಈಗ ಆನ್ ಮಾಡ್ತೀನಿ, ಮೋಡ್ಗೆ ಹೋಗ್ತೀನಿ. ಈಕ್ವೇಷನ್ 1 ಬಂತು. ಸೊ ಅನ್ನೋನ್ಸು, ನಮಗಿರುವಂಥ ಅನ್ನೋನ್ಸ್ ಎಷ್ಟು, 2 ಅನ್ನೋನ್ ಇದೆ. ಸೊ ಯು ಕ್ಯಾನ್ ಟೇಕ್ ಡಿಗ್ರಿ ಇಯರ್. ಸೊ ಯು ಆರ್ ಟೇಕಿಂಗ್ ಅನ್ನೋನ್ಸ್ ಎಷ್ಟಿದೆ, 2 ಅನ್ನೋನ್ಸ್ ಇದೆ. ಅನ್ನೋನ್ಸಲ್ಲಿ A1 ವ್ಯಾಲ್ಯೂ. ಸೊ ವಾಟ್ ಇಸ್ ದ A1 ವ್ಯಾಲ್ಯೂ, ವಿ ಆರ್ ಟೇಕಿಂಗ್ ದಟ್ x5. ಸೊ ದಟ್ ಇಸ್ ದ 5 ಇಸ್ ದ ಒನ್ ಅನ್ನೋನ್, ಇಸ್ ಈಕ್ವಲ್ ಟು B1 ಎಷ್ಟು 75 ಇದೆ, is equal to C1 value 114, again A2 value 75, equal to B2 value 1375, is equal to C2 value ಬಂದು 1885. So finally we are getting, that is x value, first value ಒಂದು ವ್ಯಾಲ್ಯೂ 12.3 ಬಂದರೆ ಇನ್ನೊಂದು ವ್ಯಾಲ್ಯೂ ಎಷ್ಟು ಬರ್ತಪ್ಪ ಅಂದರೆ 0.7 ಬರುತ್ತೆ. ಸೊ ಇಲ್ಲಿ ಎಕ್ಸ್ ವೈ ಅಂತ ಇದೆ, ಬಟ್ ವಿ ಕ್ಯಾನ್ ಟೇಕ್ ದಿಸ್ ವ್ಯಾಲ್ಯೂ ಇನ್ ದ 12.3 plus 0.7x. ಸೊ ದೀಸ್ ಆರ್ ದ ಟೂ ಸೊಲ್ಯೂಷನ್ ವ್ಯಾಲ್ಯೂ. ಅಟ್ x is equal to 30 ಬೇಕು, ಸೊ ಇಟ್ ಜಸ್ಟ್ ಸಬ್ಸ್ಟಿಟ್ಯೂಟ್ ಹಿಯರ್, ವಿಲ್ ಗೆಟ್ ದ ವ್ಯಾಲ್ಯೂ. ಸೊ ಟೋಟಲ್ ಈಸ್, that is 33.3. okay, so next problem ಆಯಿತು. Let us go for the another problem. A simply supported beam carries a contracted load P at its midpoint corresponding to various values of P. The maximum deflection Y is measured and is given in the following table, and find the value of P at 150. So very simple, instead of X they have mentioned it as the value P. ಸೊ ಇದನ್ನು ನೀವು ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಅಥವಾ ಪಿ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ವೈ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪಿ. ಸೊ ಸಮೇಷನ್ ಆಫ್ ವೈ ಇಸ್ ಈಕ್ವಲ್ ಟು ಎನ್ ಇಂಟು ಎ ಬಿ ಇಂಟು ಸಮೇಷನ್ ಆಫ್ ಪಿ. ಸಮೇಷನ್ ಆಫ್ ಪಿ ವೈ ಇಸ್ ಈಕ್ವಲ್ ಟು ಎ ಇಂಟು ಸಮೇಷನ್ ಆಫ್ ಪಿ, ದಟ್ ಇಸ್ ವಾಟ್ ಎಕ್ಸ್ ಅಂತ, ಪಿ ಸ್ಕ್ವೇರ್. ಸೊ ಟೋಟಲ್ ಎನ್ ವ್ಯಾಲ್ಯೂಸ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಾಯಿತು, 1 2 3 4 5 6 ವ್ಯಾಲ್ಯೂಸ್. ದಟ್ ಇಸ್ ವಾಟ್ ವಿಲ್ ಕನ್ಸಿಡರ್ ದ ವ್ಯಾಲ್ಯೂಸ್ ಆಫ್ ಎನ್. ಸೊ ಈಗ ಎಕ್ಸ್ ಜಾಗದಲ್ಲಿ ವಿ ಆರ್ ಟೇಕಿಂಗ್ ದಟ್ ಆಸ್ ಪಿ. ಯು ಕ್ಯಾನ್ ಅಸ್ಯೂಮ್ ದಟ್ ಎಕ್ಸ್, ನೋ ಪ್ರಾಬ್ಲಮ್, ಕನ್ಫ್ಯೂಷನ್ ಇರೋದಿಲ್ಲ. ವೈ ವ್ಯಾಲ್ಯೂ ಪಿ ವೈ ಆಯಿತು, ಪಿ ಸ್ಕ್ವೇರ್ ಆಯಿತು. ಸೊ ಸಿಗ್ಮಾ ಸಮೇಷನ್ ಆಫ್ ಪಿ ಮೇಲಿಂದ ಕಡೆಗೆ ಆ್ಯಡ್ ಮಾಡಬೇಕು. ಪಿ ಇದೆ ಅಂದರೆ ಎಕ್ಸ್ ಇದೆ, ಇದರ ವೈ ವ್ಯಾಲ್ಯೂ ಇದೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 45 ಬರುತ್ತೆ. 120 ಇಂಟು 0.55 ಮಾಡಿ ಈ ವ್ಯಾಲ್ಯೂ ಬರುತ್ತೆ. 140 ಇಂಟು 0.60 84, 160 ಇಂಟು 0.70 1112, 112, ದಟ್ ಈಸ್ 110, 180 ಇಂಟು 0.80 144, ದೆನ್ ಪಿ ಸ್ಕ್ವೇರ್. ಸೊ ಇಲ್ಲಿರುವಂತಹ ಪಿಗೆ ಸ್ಕ್ವೇರ್ ಎಲ್ಲ ಮಾಡ್ತೀರಾ, ಮತ್ತು ಸಮೇಷನ್ ಡೌನಿಗೆ ಮಾಡಬೇಕು, ಅಡಿಷನ್ ಮಾಡಬೇಕು. ಸೊ ಸಮೇಷನ್ ಆಫ್ ಪಿ ಎಲ್ಲ ವ್ಯಾಲ್ಯೂಸ್ ಬಂತು. ಆನ್ ಸಬ್ಸ್ಟಿಟ್ಯೂಟ್ ಇನ್ ದ ಈಕ್ವೇಷನ್ ವಿಲ್ ಗೆಟ್ ದ ಟೂ ಈಕ್ವೇಷನ್ಸ್ ಹಿಯರ್. ಈ ಈಕ್ವೇಷನ್ ಹೆಂಗೆ ಬಂತು ಅಂತ ಗೊತ್ತಾಯ್ತಲ್ಲ ನಿಮಗೆ, ಏನೂ ಇಲ್ಲ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಯಾವುದಕ್ಕೆ, ಒಂದು ಸಮೇಷನ್ ವೈ ಪ್ಲಸ್ ಎನ್ ವೈ ಪ್ಲಸ್ ಬಿ ಸಿ ಸಮೇಷನ್ ಪಿಗೆ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ಇದಕ್ಕೊಂದು ಈಕ್ವೇಷನ್ ಬರುತ್ತೆ, ಎರಡನೇದಕ್ಕೆ ಇನ್ನೊಂದು ಈಕ್ವೇಷನ್ ಬರುತ್ತೆ. ಸೊ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಓಕೆನಾ. ಸೊ ವೆರಿ ಸಿಂಪಲ್. ಸೊ ಆನ್ ಸಾಲ್ವಿಂಗ್, ಈಗ ಥರ ನನಗೆ ಸಾಲ್ವ್ ಮಾಡಿ ತೋರಿಸೋದಲ್ಲ, ಸಾಲ್ವ್ ಮಾಡಿದ್ಮೇಲೆ ವಿ ಆರ್ ಗೆಟಿಂಗ್ ದ ವ್ಯಾಲ್ಯೂ ಆಫ್ ವೈ ಇಸ್ ಈಕ್ವಲ್ ಟು 2 ವ್ಯಾಲ್ಯೂಸ್ ಬರುತ್ತೆ. ಆ 2 ವ್ಯಾಲ್ಯೂಸ್ ಹಾಕೊಂಡಾಗೆ ನಮಗೆ ಫೈನಲ್ ಸೊಲ್ಯೂಷನ್ ಈ ಥರ ಬರುತ್ತೆ. ಈಗ ಪಿ ವ್ಯಾಲ್ಯೂನ 150 ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಪಿಗೆ 150 ಹಾಕಿ ವೈನ ಕಂಡಿದ್ದೀರಿ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಹೆನ್ಸ್ ಇಟ್ ಈಸ್ ಸಾಲ್ವ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಕರ್ವ್ ಫಿಟ್ಟಿಂಗ್ ಪ್ರಾಬ್ಲಮ್ ಮಾಡ್ತೀನಿ. ಸೊ ಐ ಥಿಂಕ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಕ್ಲಾಸ್ಮೇಟ್ಗೆ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮಗೆ ಡಿಪ್ಲೊಮಾಯಿಂದ ಬಂದಿರೋಂಥ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತದೆ ಅನ್ಕೋತೀನಿ. ಅರ್ಥ ಆಗ್ತಾರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲೂ ಕೂಡ ನಿಮಗೆ ಬೇಜಾರಾಗ್ದಂಗೆ ಅದೇ ಥರನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.